ನಮ್ಮಲ್ಲಿ ಅಹಂಕಾರ ಇದ್ದರೆ ನಮಗೇನು ಸಿಗೋದಿಲ್ಲ. ಒಂದು ಹಳ್ಳಿಯಲ್ಲಿ ಅರುಣ್ ಎಂಬ ಹುಡುಗ ಇದ್ದ. ಅವನು ತುಂಬ ಬುದ್ಧಿವಂತ, ಆದರೆ ಸ್ವಲ್ಪ ದುರಹಂಕಾರಿ ಸ್ವಭಾವದನಾಗಿದ್ದ. ಆದರೆ ಅವನು ಯಾವಾಗಲೂ ಹೇಳ್ತಿದ್ದ, ನನಗಿಂತ ಚತುರರು ಯಾರೂ ಇಲ್ಲ. ಒಂದು ದಿನ ಅವನ ಶಾಲೆಯಲ್ಲಿ ಸ್ಪರ್ಧೆ ನಡೆಯುತ್ತಿತ್ತು. ಪ್ರಶ್ನೆಗಳು ತುಂಬ ಕಷ್ಟ ಆಗಿದ್ದವು. ಅರುಣ್ ಆತ್ಮವಿಶ್ವಾಸದಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ. ಆದರೆ ಅವನಿಗೆ ಆಶ್ಚರ್ಯವಾಯಿತು. ಅವನ ಸ್ನೇಹಿತ ರವಿ ಹೆಚ್ಚು ಅಂಕಗಳನ್ನು ಪಡೆದಿದ್ದ ಅವನಿಗಿಂತ. ಅರುಣ್ ಕೋಪಗೊಂಡು ಕೇಳಿದ, ನೀನು ಹೇಗೆ ನನಗಿಂತ ಹೆಚ್ಚು ಅಂಕ ಪಡೆದಿದ್ಯಾ? ರವಿ ನಗುತ್ತಾ ಹೇಳಿದ, ನಾನು ಅಂಕಗಳಿಗಾಗಿ ಮಾತ್ರ ಓದಿಲ್ಲ. ನಾನು ಪ್ರತಿದಿನ ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕಲಿತೆ. ಆಗ ಅರುಣ್ ಸೈಲೆಂಟ್ ಆದ. ಆ ದಿನದಿಂದ ಅವನು ಅರಿತುಕೊಂಡ, ಬುದ್ಧಿವಂತಿಕೆ ಮಾತ್ರ ಸಾಕಾಗುವುದಿಲ್ಲ. ವಿನಯ ಮತ್ತು ನಿರಂತರ ಅಭ್ಯಾಸವೇ ನಿಜವಾದ ಯಶಸ್ಸು. ಇದರಿಂದ ನಮಗೇನಪ್ಪ ಅರ್ಥ ಆಗುತ್ತೆ ಅಂದರೆ, ಅಹಂಕಾರವಲ್ಲ, ವಿನಯ ಮತ್ತು ಪರಿಶ್ರಮವೇ ನಿಜವಾದ ಜಯದ ಕೀಲಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.